ಇತ್ತೀಚಿನ ದಿನಗಳಲ್ಲಿ ನಾವು ಕೇಳುತ್ತಿರುವ ಸುದ್ದಿಗಳು ಮನಸ್ಸಿಗೆ ತುಂಬ ನೋವು ಮತ್ತು ಭಯ ತರಿಸುತ್ತಿದೆ. ಹಾಗಾಗಿ ಈ ವಿಡಿಯೋ ಮಾಡುವುದು ನನಗೆ ಅನಿವಾರ್ಯ ಎನಿಸಿತು. ಭಯ ಪಡುವುದಕ್ಕಿಂತ ಹೆಚ್ಚಾಗಿ ನಾವು ಎಚ್ಚರಿಕೆಯಿಂದ ಇದ್ದರೆ ಇಂತಹ ಘಟನೆಗಳನ್ನು ತಡೆಯಬಹುದು. ಮಕ್ಕಳ ಸುರಕ್ಷತೆ, ಪೋಷಕರು ಗಮನಿಸಬೇಕಾದ 5 ಪ್ರಮುಖ ಅಂಶಗಳು. ನಮಸ್ಕಾರ, ನಾನು ಅಶ್ವಿನಿ. ಮನೋಸ್ಪಂದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಅಥವಾ ಕಾಲೇಜಿಗೆ ಕಳುಹಿಸಿದ ಮೇಲೆ ಅವರು ಮನೆಗೆ ವಾಪಸ್ ಬರುವವರೆಗೂ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಇದ್ದೇ ಇರುತ್ತದೆ ಅಲ್ವಾ? ಇಂದಿನ ದಿನಗಳಲ್ಲಿ ಮಕ್ಕಳ ಸುರಕ್ಷತೆ ಅನ್ನುವುದು ಕೇವಲ ಶಾಲೆಯ ಜವಾಬ್ದಾರಿಯಲ್ಲ, ಅದು ಪೋಷಕರಾದ ನಮ್ಮ ಜವಾಬ್ದಾರಿಯೂ ಹೌದು. ಹಾಗಾದರೆ ಮಕ್ಕಳ ಸುರಕ್ಷತೆಗಾಗಿ ನಾವು ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು? ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ, ಮುಕ್ತ ಸಂವಹನ, ಓಪನ್ ಕಮ್ಯುನಿಕೇಷನ್. ನಿಮ್ಮ ಮಗುವಿನ ಜೊತೆ ಗೆಳೆಯರಂತೆ ಇರಿ. ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಏನಾಯಿತು ಎಂದು ಪ್ರತಿದಿನ ಕೇಳಿ. ಅವರು ಏನನ್ನಾದರೂ ಹೇಳಲು ಬಂದರೆ ತಾಳ್ಮೆಯಿಂದ ಕೇಳಿಸಿಕೊಳ್ಳಿ. ನಿಮ್ಮಲ್ಲಿ ಯಾವುದನ್ನಾದರೂ ಹೇಳಿಕೊಳ್ಳಲು ಅವರು ಹೆದರಬಾರದು. ಆಗ ಮಾತ್ರ ಯಾವುದಾದರೂ ತೊಂದರೆ ಇದ್ದರೆ ಅವರು ತಕ್ಷಣ ನಿಮ್ಮ ಗಮನಕ್ಕೆ ತರುತ್ತಾರೆ. ಎರಡನೆಯದಾಗಿ, ತುರ್ತು ಮಾಹಿತಿ, ಎಮರ್ಜೆನ್ಸಿ ಅವೇರ್ನೆಸ್. ಮಕ್ಕಳಿಗೆ ನಿಮ್ಮ ಫೋನ್ ಸಂಖ್ಯೆ ಮತ್ತು ಮನೆಯ ವಿಳಾಸ ಕಂಠಪಾಠ ಇರಲಿ. ಅಷ್ಟೇ ಅಲ್ಲದೆ ಪೊಲೀಸ್ ಸಹಾಯವಾಣಿ 112 ಅಥವಾ ಚೈಲ್ಡ್ ಲೈನ್ 1098 ಸಂಖ್ಯೆಗಳ ಬಗ್ಗೆ ಅವರಿಗೆ ತಿಳಿಸಿಕೊಡಿ. ತುರ್ತು ಸಂದರ್ಭದಲ್ಲಿ ಯಾರನ್ನು ಮತ್ತು ಹೇಗೆ ಸಂಪರ್ಕಿಸಬೇಕು ಎಂದು ಕಲಿಸಿಕೊಡಿ. ಮೂರನೆಯದಾಗಿ, ಸಂಚಾರ ಸುರಕ್ಷತೆ, ಟ್ರಾವೆಲ್ ಸೇಫ್ಟಿ. ಮಕ್ಕಳು ಸಾರ್ವಜನಿಕ ವಾಹನದಲ್ಲಿ ಹೋಗುತ್ತಿದ್ದರೆ ಗುಂಪಿನಲ್ಲಿ ಇರುವಂತೆ ತಿಳಿಸಿ. ನಿರ್ಜನ ಪ್ರದೇಶಗಳಲ್ಲಿ ಒಬ್ಬರೇ ಹೋಗದಂತೆ ಎಚ್ಚರಿಸಿ. ಕಾಲೇಜು ವಿದ್ಯಾರ್ಥಿಗಳಾಗಿದ್ದರೆ ತಮ್ಮ ಲೊಕೇಶನ್ ಅನ್ನು ಪೋಷಕರೊಂದಿಗೆ ಶೇರ್ ಮಾಡುವ ತಂತ್ರಜ್ಞಾನದ ಬಳಕೆಯನ್ನು ಕಲಿಸಿ. ಐದನೆಯದಾಗಿ, ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಅರಿವು. ಇದು ಕೇವಲ ಸಣ್ಣ ಮಕ್ಕಳಿಗೆ ಮಾತ್ರವಲ್ಲ, ಹದಿಹರೆಯದವರಿಗೂ ಅನ್ವಯಿಸುತ್ತದೆ. ಯಾರಾದರೂ ಅತಿಯಾಗಿ ಆಮಿಷ ಒಡ್ಡಿದ್ದರೆ ಅಥವಾ ಅಸಹಜವಾಗಿ ವರ್ತಿಸಿದರೆ ಅದನ್ನು ತಕ್ಷಣ ನಿಮ್ಮಲ್ಲಿ ಅಥವಾ ಶಿಕ್ಷಕರಲ್ಲಿ ಹೇಳುವ ಧೈರ್ಯ ತುಂಬಿ. ಆರನೆಯದಾಗಿ, ಡಿಜಿಟಲ್ ಸುರಕ್ಷತೆ, ಆನ್ಲೈನ್ ಸೇಫ್ಟಿ. ಇಂದಿನ ಕಾಲದಲ್ಲಿ ಮಕ್ಕಳು ಫೋನ್ ಬಳಸೋದು ಅನಿವಾರ್ಯ. ಆದರೆ ಅವರು ಯಾರ ಜೊತೆ ಚಾಟ್ ಮಾಡುತ್ತಿದ್ದಾರೆ, ಯಾವ ಆ್ಯಪ್ ಬಳಸುತ್ತಿದ್ದಾರೆ ಎಂಬ ಅರಿವು ನಿಮಗಿರಲಿ. ಅಪರಿಚಿತರೊಂದಿಗೆ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬಾರದು ಎಂದು ಅವರಿಗೆ ಮನವರಿಕೆ ಮಾಡಿ. ಪೋಷಕರೇ, ನೆನಪಿಡಿ, ನಮ್ಮ ಎಚ್ಚರಿಕೆಯೇ ನಮ್ಮ ಮಕ್ಕಳ ಮೊದಲ ಕವಚ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಇತರ ಪೋಷಕರೊಂದಿಗೂ ಹಂಚಿಕೊಳ್ಳಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ಮನೋಸ್ಪಂದ ಬೈ ಅಶ್ವಿನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.